ನೋಡಿ, ಡಿಫ್ರೆನ್ಷಿಯೇಷನಲ್ಲಿ ಫೈಂಡ್ dy ಓವರ್ dx ಇಫ್ y ಈಸ್ ಈಕ್ವಲ್ ಟು x ಪವರ್ x ಬೇಸ್ ಈಸ್ ನಾಟ್ ಈಕ್ವಲ್ ಟು 0. ನೋಡಿ, ಡಿಫ್ರೆನ್ಷಿಯೇಷನಲ್ಲಿ ಪವರು ಮತ್ತು ಬೇಸ್ ಎರಡೂ ವೇರಿಯೇಬಲ್ ಇದ್ದರೆ, ಪವರು ಮತ್ತು ಬೇಸ್ ಎರಡೂ ವೇರಿಯೇಬಲ್ ಇದ್ದರೆ, ವೇರಿಯೇಬಲ್ ಅಂದರೆ ಪವರಲ್ಲಿ ಬೇಕಾದರೆ y ಇರ್ಬೋದು, ಇಲ್ಲಿ x ಇರ್ಬೋದು, ಇಲ್ಲಿ y ಇದ್ದು ಪವರಲ್ಲಿ x ಇರ್ಬೋದು ಅಂತ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾನೆ. ನೋಡಿ, y ಈಸ್ ಈಕ್ವಲ್ ಟು x ಪವರ್ x ಸ್ಕ್ವಯರ್, ನೋಡಿ, ಬೇಸ್ sin x ಓಲ್ ಟು ದಿ ಪವರ್ ಆಫ್ x, ನೋಡಿ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಓಕೆ ಕಂಪಲ್ಸರಿ ನಮ್ಮ ಸೆಕೆಂಡ್ ಪಿ ಸಿ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಯಾರು ಇದ್ದರೆ ಕಂಪಲ್ಸರಿ ವರ್ಕೌಟ್ ಮಾಡಲೇಬೇಕು. ಇದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಲ್ವಾ, ಅದೇ ಮ್ಯಾನರಲ್ಲಿ ಈ ಪ್ರಾಬ್ಲಮ್ಸನ್ನು ನೀವು ಟ್ರೈ ಮಾಡಿ. ಓಕೆ, ಪವರು ಮತ್ತು ಬೇಸ್ ಎರಡೂ ವೇರಿಯೇಬಲ್ ಇದ್ದಾಗ ನಾವು ಈ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಇದನ್ನು ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಕಂಪಲ್ಸರಿ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ y ಈಸ್ ಈಕ್ವಲ್ ಟು ಲಾಗ್ x ಪವರ್ x. ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂತ ಫಸ್ಟ್ ಸ್ಟೆಪ್ಪಲ್ಲಿ ಬರೀಲೇಬೇಕು. ಬರೆದಾದ್ಮೇಲೆ ಎರಡು ಕಡೆಯೂ ಲಾಗ್ ತಗೊಂಡಿದ್ದೀರಿ, ಲೆಫ್ಟ್ ಆ್ಯಸ್ ಯೂಶ್ವಲ್ ಇಲ್ಲಿ RHS ಅಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡಲೇಬೇಕು. ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು n log m. Here n is x into log x. After applying this formula to this, ಈ ಫಾರ್ಮ್ಗೆ ಬಂದಾದಮೇಲೆ RHS ಅಲ್ಲಿ ಪ್ರಾಡಕ್ಟ್ ರೂಲೇ ಅಪ್ಲೈ ಮಾಡಬೇಕು. ನೋಡಿ, ಈ ಎಲ್ಲ ಪ್ರಾಬ್ಲಮ್ಸ್ಗೂ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಬರೋದೇ ಇಲ್ಲ. RHS ಅಲ್ಲಿ ಪ್ರಾಡಕ್ಟ್ ರೂಲನ್ನು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಎಲ್ಲ ಪ್ರಾಬ್ಲಮ್ಸ್ಗೂ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದಾದಮೇಲೆ ಪ್ರಾಡಕ್ಟ್ ರೂಲನ್ನು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಅಪ್ಲೈ ಮಾಡಲೇಬೇಕು. ಈಗ ಇದನ್ನು ಫಸ್ಟ್ ಫಂಕ್ಷನ್ ಅಂತ ಟ್ರೀಟ್ ಮಾಡಿ, ಇದು ಸೆಕೆಂಡ್ ಫಂಕ್ಷನ್ ಅಂತ ಟ್ರೀಟ್ ಮಾಡಿ, ನಮಗೆ ಲಾಗ್ ಎಕ್ಸ್ಗೆ 1/x ಅಂತ ಕರಿತೀವಿ. ಲಾಗ್ y ಅಂದರೆ 1/y ಇಂಟು dy ಓವರ್ dx. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ ಮಾಡಬೇಕಾದ್ರೆ ಹೇಳಿದ್ದೇನೆ. ಪ್ರಾಡಕ್ಟ್ ರೂಲ್ ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1/y ಇಂಟು dy ಓವರ್ dx ಈಸ್ ಈಕ್ವಲ್ ಟು, ಇಫ್ ಕ್ಯಾನ್ಸಲ್ ಮಾಡಿ, ರಿಮೈನಿಂಗ್ 1 ಪ್ಲಸ್ ಲಾಗ್ ಎಕ್ಸ್. ನಮಗೆ ಬೇಕಾಗಿರೋದು dy ಓವರ್ dx ರಿಕ್ವೈರ್ಡ್. ಈ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ y ಇಂಟು ಬ್ರ್ಯಾಕೆಟ್ ಹಾಕಿ 1 ಪ್ಲಸ್ ಲಾಗ್ ಎಕ್ಸ್. ಲಾಸ್ಟ್ಗೆ dy ಓವರ್ dx ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇರಬೇಕು ಆನ್ಸರು, ಯಾಕೆಂದರೆ y ಇಸ್ ದ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ ಆನ್ಸರು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇಡಿ. ಲಾಸ್ಟ್ಗೆ y ಅಂದರೆ ಅವ್ನು ಕೊಟ್ಟಿರ್ತಕ್ಕಂಥ ಫಂಕ್ಷನ್, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ x ಪವರ್ x ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಇದನ್ನು x ಪವರ್ ಎಕ್ಸ್ನ ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಅವಶ್ಯಕತೆ ಇಲ್ಲ. ಮಲ್ಟಿಪ್ಲಿಕೇಶನ್ ಮಾಡೋದು ತಪ್ಪೇನಿಲ್ಲ, ಔಟ್ಸೈಡ್ ಇದ್ದರೂ ನೋ ಪ್ರಾಬ್ಲಮ್. ಅದೇ ಥರ ಬೇರೆ ಪ್ರಾಬ್ಲಮ್ಸ್ ಇದೊಂದು ತಗೊಂತೇನೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಈ ಸ್ಟೆಪ್ಸನ್ನು ಫಸ್ಟು ಟೇಕ್ ಲಾಗ್ ಆನ್ ಬೋತ್ ಸೈಡ್ ಈಸ್ ಕಂಪಲ್ಸರಿ, ಮತ್ತು ಈ ಫಾರ್ಮುಲಾ ಕಂಪಲ್ಸರಿ. ಪ್ರಾಡಕ್ಟ್ ರೂಲ್ ಈಸ್ ಕಂಪಲ್ಸರಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್ ಈಸ್ ಕಂಪಲ್ಸರಿ. ಲಾಗ್ m ಪವರ್ n ಈಸ್ ಈಕ್ವಲ್ ಟು n ಲಾಗ್ m ಕಂಪಲ್ಸರಿ. ಆಫ್ಟರ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ ಪ್ರಾಡಕ್ಟ್ ರೂಲ್ ಈಸ್ ಕಂಪಲ್ಸರಿ. ಈ ಮೂರು ಕಂಪಲ್ಸರಿ ಈ ಪ್ರಾಬ್ಲಮ್ಸ್ಗೆ. ಓಕೆ, ಇಲ್ಲಿ ನೋಡಿ, ಇಲ್ಲೇನು ಮಾಡಿದ್ದಾರೆ, ಈ ಪಾರ್ಟಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಸೆಕೆಂಡ್ ಪಿ ಸಿನಲ್ಲಿ ಈ ಪಾರ್ಟ್ ಲಾಸ್ಟ್ಗೆ 4 ಮಾರ್ಕ್ಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ. ನೋಡಿ, tan ಇನ್ವರ್ಸ್ ಆಫ್ ಎಕ್ಸ್ ಓಲ್ ಟು ದಿ ಪವರ್ ಆಫ್ ಎಕ್ಸ್ ಕೊಟ್ಟು ಸಿಂಗಲ್ ಟರ್ಮ್ ಯಾವುದೋ ಒಂದು ಕೇಳ್ತಾರೆ. ಇದಕ್ಕೂ ಪವರ್ ಕೊಟ್ಟರೆ ಮಾಡ್ಬೋದು, ಲೆಂತಿ ಆಗುತ್ತೆ ಅಂತ ಒಂದು ಈ ಥರ ಕೊಟ್ಟು ಇನ್ನೊಂದು ಈ ಥರ ಕೊಡ್ತಾರೆ. ಆವಾಗ ನಾವು y ಈಸ್ ಈಕ್ವಲ್ ಟು u, ಮೈನಸ್ ಇದ್ದರೆ ಮೈನಸ್ ತಗೊಳ್ಳಿ, ಪ್ಲಸ್ ಇದ್ದರೆ ಪ್ಲಸ್ ತಗೊಳ್ಳಿ. u ಪ್ಲಸ್ v ಮೆಥಡಲ್ಲೇ ಮಾಡಬೇಕು. ಇಮ್ಮಿಡಿಯೇಟಾಗಿ ಇದಕ್ಕೇ ಎರಡು ಟರ್ಮ್ ಮಧ್ಯದಲ್ಲಿ ಮೈನಸ್ಸು ಪ್ಲಸ್ ಇದ್ದಾಗ
ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂತ ಅನ್ನಬಾರ್ದು. ಈ ಫಂಕ್ಷನ್ಸ್ಗೆ ಮತ್ತು ಇದಕ್ಕೆ ಟೇಕ್ ಲಾಗ್ ಅನ್ನು ಹಾಕೋಬೇಡಿ. y = u + v, u = ಸಪ್ರೇಟ್ ತಗೊಳ್ಳಿ, v = ಸಪ್ರೇಟ್ ತಗೊಳ್ಳಿ. ಆ್ಯಸ್ ಯೂಶುವಲ್ ಇದೇ ಮೆಥಡಲ್ಲಿ ಮಾಡಿ. ಓಕೆ, ಆಮೇಲೆ ಲಾಸ್ಟ್ಗೆ ಕಂಬೈನ್ ಮಾಡಿ. ಸೇಮ್ ಮ್ಯಾನರ್ ಒಂದು ಪ್ರಾಬ್ಲಮ್ನ ಸ್ವಲ್ಪ ಟಫ್ ಇರೋದು ತಗೊತೀನಿ. y = cos x whole to the power of sin x. Again take log on both side. ಇಲ್ಲಿ ಆಲ್ರೆಡಿ ಬರೆದಿದ್ದೇನೆ. log of cos x whole to the power of sin x. After taking log m to the power of n formula, sin x into log of cos x. Okay, differentiate with respect to x. Left side as usual ಕಾಮನ್ ಇದು 1/y into dy/dx ಕಂಪಲ್ಸರಿ ಬರೀಲೇಬೇಕು. ಪ್ರಾಡಕ್ಟ್ ರೂಲ್. ಇಲ್ಲಿ ಫಸ್ಟ್ ಫಂಕ್ಷನ್ನು ಸೈನ್ ಎಕ್ಸು, ಸೆಕೆಂಡ್ ಫಂಕ್ಷನ್ನು ಲಾಗ್ ಆಫ್ ಕಾಸ್ ಎಕ್ಸ್. ಫಸ್ಟ್ ಇಂಟು ಲಾಗ್ ಆಫ್ ಕಾಸ್ ಎಕ್ಸ್ಗೆ 1/cos x ಇಂಟು ಕಾಸ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಆ್ಯಸ್ ಯೂಶುವಲ್ dy/dx = y ಕ್ರಾಸ್ ಮಾಡ್ತೀರಿ, y ಇಂಟು ಬ್ರ್ಯಾಕೆಟ್ ಹಾಕಿ, ಇಲ್ಲಿ ಪ್ಲಸ್ ಇಂಟು ಮೈನಸ್, ಇದು ಪ್ಲಸ್ ಇದೆ, ಮೈನಸ್ ಸೈನ್ ಎಕ್ಸ್ ಇಂಟು sin x ಬೈ ಕಾಸ್ ಎಕ್ಸನ್ನು ನಾವು tan x ಅಂತ ಕರಿಬೋದು. ಕೆಲವರು sin x ಇಂಟು sin x sin² x ಬೈ ಕಾಸ್ ಎಕ್ಸ್ ಅಂತ ಬರಿಬೋದು. ಸರ್ ಬರೀರಿ. ಓಕೆ, ಅದು ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಇಲ್ಲೆಲ್ಲೂ ಮೈನಸ್ ಇಲ್ಲ, ಪ್ಲಸ್ ಹಂಗೆ ಬರೀತೇನೆ. ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಈ ಕಾಸ್ ಎಕ್ಸ್ ಗುಣಿಸೋಕ್ಕೆ ಬರಲ್ಲ, ಕಾಸ್ ಎಕ್ಸ್ ಔಟ್ಸೈಡೇ ಇರುತ್ತೆ, ಬೇಕಾದ್ರೆ ಲಾಗ್ ಪಕ್ಕನೂ ಬರಿಬೋದು. ಓಕೆ, ಲಾಸ್ಟ್ಲಿ ಗೊತ್ತಿದೆ ಆಲ್ರೆಡಿ ಮೇಲ್ಗಡೆ ಪ್ರಾಬ್ಲಮ್ ಮಾಡಿದ್ದಾನೆ. y ಅಂದರೆ ಅವ್ನು ಗಿವನ್ ಫಂಕ್ಷನ್ ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್, ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಈ ಸ್ಟೆಪ್ ಏನಾಯಿತು ಅದನ್ನೇ ಬರೋದು, ಮೈನಸ್ ಸೈನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಇಲ್ಲೇನಾದರೂ ಮೈನಸ್ ಬಂದಾಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ದಿಸ್ ಈಸ್ ಅ ವೇ. ಟ್ರೈ ಮಾಡ್ಬೋದು ರಿಮೈನಿಂಗ್ ಪ್ರಾಬ್ಲಮ್ಸ್ ಎಲ್ಲನೂ. ಇಷ್ಟು ಪ್ರಾಬ್ಲಮ್ಸನ್ನು ಸೇಮ್ ಮೆಥಡಲ್ಲಿ ಮಾಡಿ. ಇದಕ್ಕೆ ಮಾತ್ರ y = u - v ಮೆಥಡ್, y = u - v ಮೆಥಡ್. ಇದು ಅಷ್ಟೇ, u ತಗೊಳ್ಳಿ, v ತಗೊಳ್ಳಿ, ಸಪ್ರೇಟ್ ತಗೊಂಡು ಆ್ಯಸ್ ಯೂಶುವಲ್ ಈಗ ಯಾವ ಥರ ಮಾಡಿದ್ದೀನಿ ಅದೇ ಥರ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಪ್ರಾಬ್ಲಮ್ಸನ್ನು. ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ಗೆ ಈ ಪ್ರಾಬ್ಲಮ್ಸು ವೆರಿ ಇಂಪಾರ್ಟೆಂಟ್.